ಹಾಯ್ ಹಲೋ ಫ್ರೆಂಡ್ಸ್, ಮಧು ವ್ಲಾಗಿಗೆ ಸ್ವಾಗತ. ಇಂದು ನಾವು ಈಸಿಯಾಗಿ ಮಿಕ್ಸಿ ಜಾರ್ನಲ್ಲಿ ಬೆಣ್ಣೆ ತೆಗೆಯುವ ವಿಧಾನ ಹಾಗೂ ತೆಗೆದ ಬೆಣ್ಣೆಯನ್ನು ಕಾಯಿಸುವ ವಿಧಾನವನ್ನು ನೋಡೋಣ. ಪ್ರತಿದಿನ ಹಾಲನ್ನು ಸಣ್ಣ ಉರಿನಲ್ಲಿ ಕಾಯಿಸಿ ಅದು ಕಾದು ಕೆನೆ ಕಟ್ಟಿದ ಮೇಲೆ ಅದು ಆರಿದ ನಂತರ ಫ್ರಿಜ್ನಲ್ಲಿಡಿ. ಆರಿಸಿ ಫ್ರಿಜ್ನಲ್ಲಿಡೋದ್ರಿಂದ ಹಾಲಿನ ಕೆನೆ ದಪ್ಪವಾಗಿ ಕಟ್ಟುತ್ತೆ. ಈ ರೀತಿ ಕಾಯಿಸಿ ಆರಿಸಿ ಫ್ರಿಜ್ನಲ್ಲಿಟ್ಟ ಹಾಲಿನ ಕೆನೆಯನ್ನು ಒಂದು ಪಾತ್ರೆಗೆ ಹಾಕಿ ಇಡಿ. ಹೀಗೆ ಆ ಪಾತ್ರೆ ತುಂಬುವಷ್ಟು ಕೆನೆ ಆಗೋವರೆಗೂ ಇದೇ ವಿಧಾನವನ್ನು ಪಾಲಿಸಿ. ನಂತರ ಆ ಬಟ್ಲು ತುಂಬುವಷ್ಟು ಕೆನೆ ಆದಮೇಲೆ ಅದನ್ನು ಫ್ರಿಜ್ನಿಂದ ಹೊರ ತೆಗೆದು ಅದಕ್ಕೆ ಸ್ವಲ್ಪ ಮೊಸರನ್ನು ಬೆರೆಸಿ ಅದನ್ನು ಫ್ರಿಜ್ನಿಂದ ಹೊರಗಿಡಿ. ಹೀಗೆ ಹೊರಗಿಟ್ಟ ಕೆನೆ ಬೇಸಿಗೆಯಲ್ಲಾದರೆ ಕೇವಲ 8ರಿಂದ 10 ಗಂಟೆಯೊಳಗಡೆ ಹೆಪ್ಪಾಗುತ್ತೆ. ಚಳಿಗಾಲ ಅಥವಾ ಮಳೆಗಾಲದಲ್ಲಾದರೆ ಮಿನಿಮಮ್ 24 ಅವರ್ಸ್ ತೆಗೆದುಕೊಳ್ಳುತ್ತೆ. ಈ ರೀತಿ ಹೆಪ್ಪಾದ ಕೆನೆಯನ್ನು ಒಂದು ಸ್ಪೂನಿನಿಂದ ಚೆನ್ನಾಗಿ ಕಲಸಿ. ಹಿಂಗೆ ಕಲಿಸೋದ್ರಿಂದ ಹೆಪ್ಪಾಗಲಿಕ್ಕೆ ಹೆಲ್ಪ್ ಆಗುತ್ತೆ. ಹೆಪ್ಪಾದ ಕೆನೆಯನ್ನು ಮಿಕ್ಸಿಯ ಜ್ಯೂಸರ್ ಜಾರಿಗೆ ಹಾಕಿ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಅದನ್ನು ಮಿಕ್ಸಿ ಮಾಡಿಕೊಳ್ಳಿ. ಮಧ್ಯದಲ್ಲಿ ಒಂದ್ಸರಿ ಮಿಕ್ಸಿನ ಆಫ್ ಮಾಡಿ ಅದಕ್ಕೆ ನೀರು ಬೇಕಿದ್ದರೆ ಮತ್ತೊಮ್ಮೆ ಸೇರಿಸಿ ಅದನ್ನು ಮಿಕ್ಸಿ ಮಾಡ್ಕೊಳ್ಳಿ. ಹೀಗೆ ಕೆಲವು ಸ್ಟೆಪ್ ಫಾಲೋ ಮಾಡಿ ಈಸಿಯಾಗಿ ಮಿಕ್ಸಿ ಜಾರ್ನಲ್ಲೇ ಬೆಣ್ಣೆನ ನಾವು ಕಡ್ಕೋಬೋದು. ಹೀಗೆ ಫ್ರೆಶ್ಶಾಗಿ ಕಡ್ದಿರೋ ಬೆಣ್ಣೆನ ನಾವು ಮಸಾಲೆ ದೋಸೆ ಮಾಡಬೇಕಾರಾಗಲಿ ಇಲ್ಲ ರೊಟ್ಟಿ ಚಪಾತಿಯೊಂದಿಗೆ ಸಹ ನಾವು ಸರ್ವ್ ಮಾಡಬಹುದು. ಹೀಗೆ ಮನೆಯಲ್ಲೇ ಕೆಲವು ಸ್ಟೆಪ್ ಫಾಲೋ ಮಾಡಿ ಬೆಣ್ಣೆನ ಮಾಡ್ಕೊಳ್ಳೋದ್ರಿಂದ ಬೆಣ್ಣೆ ಅತ್ಯಂತ ಫ್ರೆಶ್ ಆಗೂ ಇರುತ್ತೆ ಮತ್ತು ಚೆನ್ನಾಗೂ ಇರುತ್ತೆ. ನಂತರ ಇದೇ ಬೆಣ್ಣೆನ ಉಪಯೋಗಿಸಿ ಹೇಗೆ ತುಪ್ಪ ಮಾಡೋದು ಅಂತ ಸರಳ ವಿಧಾನದಲ್ಲಿ ನೋಡೋಣ. ಈಗ ಕಡೆದ ಮಜ್ಜಿಗೆಯನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಅದರಲ್ಲಿರುವ ಬೆಣ್ಣೆನ ನಾವು ತೆಗೆದು ಕಡೆದ ಮಜ್ಜಿಗೆನ ಕೂಡ ವೇಸ್ಟ್ ಮಾಡ್ದಂಗೆ ಉಪಯೋಗಿಸ್ಕೋಬೋದು. ಅದನ್ನು ನಾವು ಮಜ್ಜಿಗೆ ಹುಳಿ ಅಥವಾ ಮಸಾಲೆ ಮಜ್ಜಿಗೆ ಈ ಥರದ್ದೆಲ್ಲ ಅಡುಗೆ ಮಾಡ್ಕೊಳ್ಳೋಕ್ಕೆ ಉಪಯೋಗಿಸ್ಕೋಬೋದು. ನಂತರ ಆ ಬೆಣ್ಣೆಗೆ ಸ್ವಲ್ಪ ನೀರು ಹಾಕಿ 2ರಿಂದ 3 ಬಾರಿ ಚೆನ್ನಾಗಿ ತೊಳ್ಕೊಬೇಕು. ತೊಳೆದ್ರೆ ತುಪ್ಪ ಚೆನ್ನಾಗಿ ಬರುತ್ತೆ. ಇಲ್ಲ ಅಂದರೆ ಬೆಣ್ಣೆಯಲ್ಲಿರೋ ಒಂಥರ ಕಸರು ಥರದ್ದು ಹಾಗೆ ಉಳಿದಿರುತ್ತೆ. ಚೆನ್ನಾಗಿ ಬೆಣ್ಣೆನ ಮುದ್ದೆ ಥರ ಮಾಡಿಕೊಂಡು ಒಂದು ಪಾತ್ರೆಗೆ ಹಾಕ್ಕೊಳ್ಳಿ. ಪಾತ್ರೆಗೆ 2ರಿಂದ 3 ಲೋಟದಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಳ್ಳಿ. ಹೀಗೆ ತೊಳ್ಕೊಳ್ಳೋದ್ರಿಂದ ತುಪ್ಪದಲ್ಲಿರೋ ಘಮನೂ ಚೆನ್ನಾಗಿರುತ್ತೆ ಮತ್ತು ಬೆಣ್ಣೆ ಫ್ರೆಶ್ಶಾಗಿ ಟೇಸ್ಟಿಯಾಗಿರುತ್ತೆ. ಈಗ ಒಂದು ದಪ್ಪ ತಳದ ಪಾತ್ರೆಯಲ್ಲಿ ಬೆಣ್ಣೆಯನ್ನು ಹಾಕಿ ನಾನಿಲ್ಲಿ ಮೊದಲು ಮಾಡಿಟ್ಕೊಂಡಿರೋ ಬೆಣ್ಣೆನ ಸಹ ಇದ್ರ ಜೊತೆಗೆ ಹಾಕಿದ್ದೀನಿ. ಬೆಣ್ಣೆನ ಆದಷ್ಟು ಲೋ ಫ್ಲೇಮ್ನಲ್ಲೇ ಕರಗಿಸ್ಕೋಬೇಕು. ಹೀಗೆ ಕಾಯಿಸ್ಕೊಳ್ಳೋದ್ರಿಂದ ತುಪ್ಪ ತುಂಬ ಚೆನ್ನಾಗಿರುತ್ತೆ. ಉರಿ ಜಾಸ್ತಿ ಇದ್ದರೆ ಬೇಗ ಸುಟ್ಟಂಗಾಗಿ ತುಪ್ಪದ ಟೇಸ್ಟ್ ಚೆನ್ನಾಗಿರಲ್ಲ. ಬೆಣ್ಣೆ ಕಾಯಿಸುವಾಗ ಆದಷ್ಟು ಎದುರುಗಡೆಗೆ ನಿಂತು ಕಾಯಿಸ್ಕೊಳ್ಳೋದು ಉತ್ತಮ. ಕೆಲವೊಬ್ಬರು ಇದಕ್ಕೆ ವೀಳ್ಯದೆಲೆ, ಅರಿಶಿನ, ಖಾರದ ಪುಡಿ ಈ ಥರದ್ದೆಲ್ಲ ಹಾಕ್ತಾರೆ. ಹಾಗೆಲ್ಲ ಹಾಕೋದ್ರಿಂದ ಸ್ವೀಟಿಗೆ ತುಪ್ಪನ ಉಪಯೋಗಿಸಿದರೆ ಟೇಸ್ಟ್ ಚೆನ್ನಾಗಿರಲ್ಲ. ನಾನಿಲ್ಲಿ 2 ಹರಳು ಉಪ್ಪು ಹಾಕಿದ್ದೀನಿ. ಹೀಗೆ 2 ಹರಳು ಉಪ್ಪು ಹಾಕೋದ್ರಿಂದ ಅದು ಸ್ವೀಟಿಗೂ ಮತ್ತು ಖಾರಕ್ಕೆ ಸಹ ಈ ತುಪ್ಪ ಬಳಸೋದ್ರಿಂದ ಚೆನ್ನಾಗಿರುತ್ತೆ. ಬೇರೆ ಎಲ್ಲ ಪದಾರ್ಥಗಳನ್ನು ಹಾಕಿದರೆ ತುಪ್ಪ ಖಾರದ ಐಟಮ್ಗಳಿಗೆ ಉಪಯೋಗಿಸ್ಕೋಬೋದು, ಸ್ವೀಟಿಗೆ ಅಷ್ಟು ಚೆನ್ನಾಗಿ ಅನಿಸಲ್ಲ.
ತುಪ್ಪ ಚಟಪಟ ಶಬ್ದ ನಿಂತು ಅದು ಗೋಮೂತ್ರದ ಬಣ್ಣಕ್ಕೆ ಟರ್ನ್ ಆಗಿದೆ ಅಂದರೆ ತುಪ್ಪ ರೆಡಿಯಾಗಿದೆ ಅಂತ ಅರ್ಥ. ಹೀಗೆ ಕೆಲವೇ ಸ್ಟೆಪ್ ಫಾಲೋ ಮಾಡಿ ಬೆಣ್ಣೆ ಮತ್ತು ತುಪ್ಪವನ್ನು ಈಸಿಯಾಗಿ ಮಾಡ್ಕೋಬೋದು. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಹಾಗೂ ಕಮೆಂಟನ್ನು ಮಾಡಿ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ನೋಡಿ. ಹೀಗೆ ಕಾಯಿಸಿದ ತುಪ್ಪದ ಪಾತ್ರೆ ಕೂಡ ಸ್ವಲ್ಪ ನೀರು ಮತ್ತು ಸೋಡಾ ಹಾಕಿ ಚೆನ್ನಾಗಿ ಕುದಿಸಿ ಪಾತ್ರೆನ ತೊಳ್ಕೊಂಡ್ರೆ ಈಸಿಯಾಗಿ ನಾವು ತುಪ್ಪದ ಪಾತ್ರೆನ ಕೂಡ ತೊಳಿಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್.